ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ರಕ್ತಭಾವನೆಯನ್ನು ಬಂದಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಸಂವಿಧಾನವನ್ನು ಅಂಗೀಕರಿಸಿ ಆಜ್ಞಾಪಿಸಿ ಅರ್ಪಿಸಿಕೊಂಡಿದ್ದೇವೆ. ಸಂತಾಪ ಸೂಚನೆ ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷರಾದ ಮಾಜಿ ಸಚಿವರಾದ ನಾಗಮ್ಮ ಕೇಶವಮೂರ್ತಿ, ಕೇಂದ್ರ ಹಾಗೂ ರಾಜ್ಯದ ಮಾಜಿ ಸಚಿವರಾಗಿದ್ದಂಥ ವಿ ಶ್ರೀನಿವಾಸ್ ಪ್ರಸಾದ್, ಮಾಜಿ ಸಂಸದರು ಹಾಗೂ ಮಾಜಿ ಸದಸ್ಯರಾಗಿದ್ದ ಸಿಪಿ ಮೂಡಲಗಿರಿಯಪ್ಪ, ಮಾಜಿ ಸಚಿವರಾಗಿದ್ದ ಎಂಪಿ ಕೇಶವಮೂರ್ತಿ, ಮಾಜಿ ಸದಸ್ಯಗಳಾದ ಕೆ ವಸಂತ್ ಬಂಗೇರ, ಡಾಕ್ಟರ್ ಪಾಟೀಲ್ ಬಸವನಗೌಡ, ಗುರುನಾಡ ನಾಗರೆಡ್ಡಿ ಪಾಟೀಲ್, ರಮೇಶ್ ಕುಮಾರ್ ಪಾಂಡೆ, ಟಿ.ಎಚ್. ಶಿವಶಂಕರಪ್ಪ ವಾಸು, ಟಿ.ಎಚ್. ಶಿವಶಂಕರಪ್ಪ ವಾಸು ಹಾಗೂ ಕನ್ನಡ ಸಾಹಿತ್ಯ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕರಾಗಿದ್ದ ದ್ವಾರಕೀಶ್, ಹಿರಿಯ ಸಾಹಿತಿಗಳಾದಂಥ ಪ್ರೊಫೆಸರ್ ಕಮಲಾ ಹಂಪನ, ನಟಿ ನಿರೂಪಕಿ ಅಪರ್ಣ ಮತ್ತು ಖ್ಯಾತ ಧರ್ಮಗುರು ಆಗಿದ್ದಂಥ ಕಾಜಿ ಅಸಯ್ಯದ್ ಫಜಲ್ ಕೋಯಮ್ಮ ತಂಗಲ್ ಅಲ್ ಬುಖಾರಿ ಅವರ ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದ ತಿಳಿಸಿ ಬಯಸುತ್ತೇನೆ. ಬಹುಶಃ ನಮ್ಮನ್ನು ಯಾರು ಅಗಲಿದ್ದಾರ ಒಂದಲ್ಲೊಂದು ರೀತಿಯಿಂದ ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ, ರಾಜಕೀಯವಾಗಿಯೂ, ಶೈಕ್ಷಣಿಕವಾಗಿಯೂ